ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ. ಕಡಿಮೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದಕ್ಕಿರುತ್ತದೆ. ಬೆಟ್ಟದ ಮೇಲೆ ಎತ್ತರದ ಸ್ಥಳಗಳಲ್ಲಿ ಬಿದ್ದ ಮಳೆಯ ನೀರು ಹರಿದು ಬಂದು ಇಲ್ಲಿ ಸಂಗ್ರಹವಾಗುವಂತೆ ಇದನ್ನು ನಿರ್ಮಿಸಲಾಗುತ್ತದೆ. ಹಳ್ಳಗಳಿಂದಲೂ ಮಳೆಯ ನೀರು ಹರಿದು ಬಂದು ಕೆರೆಯನ್ನ ಸೇರುತ್ತದೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಕೆರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅದು ನಮ್ಮ ದಾವಣಗೆರೆ ಜಿಲ್ಲೆಯ ಶಾಂತಿ ಸಾಗರ. ಇದನ್ನು ಮತ್ತೊಂದು ಹೆಸರಿನಿಂದ ಕರೆಯುತ್ತಾರೆ, ಅದುವೇ ಸೂಳೆಕೆರೆ. ನೀರಿನ ಮತ್ತೊಂದು ಆಕಾರ ಜಲಾಶಯಗಳು. ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆ ಇರುವ ಸ್ಥಳಗಳಿಗೆ ನೀರನ್ನು ಒದಗಿಸಲು ಹಾಗೂ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸಲು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟುತ್ತಾರೆ. ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದನ್ನು ಜಲಾಶಯ ಎನ್ನುವರು. ಈ ನೀರನ್ನು ವಿದ್ಯುತ್ ಉತ್ಪಾದನೆ, ಕೃಷಿ, ಕುಡಿಯುವ ನೀರಿಗಾಗಿ ಬಳಸಲಾಗುವುದು. ಕರ್ನಾಟಕದಲ್ಲಿ ಕೆಲವು ಅಣೆಕಟ್ಟುಗಳನ್ನು ಕಾಣಬಹುದು. ಉದಾಹರಣೆಗೆ ಶರಾವತಿ ನದಿಗೆ ಲಿಂಗಮಕ್ಕಿ ಅಣೆಕಟ್ಟು, ಕಾವೇರಿ ನದಿಗೆ KRS ಅಣೆಕಟ್ಟು ಇತ್ಯಾದಿಗಳನ್ನ ಕಾಣಬಹುದಾಗಿದೆ. ಕೆರೆಗಳು ಮತ್ತು ಅಣೆಕಟ್ಟುಗಳಿಗಿರುವ ವ್ಯತ್ಯಾಸಗಳು. ಕೆರೆಗಳು ಕಡಿಮೆ ನೀರನ್ನ ಸಂಗ್ರಹಿಸುತ್ತವೆ. ಅಣೆಕಟ್ಟುಗಳು ಹೆಚ್ಚು ನೀರನ್ನ ಸಂಗ್ರಹಿಸುತ್ತೆ. ಕೆರೆಗಳ ಗಾತ್ರ ಚಿಕ್ಕದಾಗಿರುತ್ತೆ, ಅಣೆಕಟ್ಟುಗಳ ಗಾತ್ರ ದೊಡ್ಡದಾಗಿರುತ್ತೆ. ಕೆರೆಗಳು ಮತ್ತು ಅಣೆಕಟ್ಟುಗಳ ಉಪಯೋಗಗಳು. ಕೆರೆಯ ನೀರು ದನಕರುಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಇತ್ಯಾದಿಗಳಿಗೆ ಉಪಯೋಗವಾಗುತ್ತದೆ. ಅಣೆಕಟ್ಟುಗಳ ನೀರು ಕೃಷಿ, ಕೈಗಾರಿಕೆ, ವಿದ್ಯುತ್ ಉತ್ಪಾದನೆ, ಕುಡಿಯುವ ನೀರು ಇತ್ಯಾದಿಗಳಿಗೆ ಉಪಯೋಗವಾಗುತ್ತದೆ.